ನಿಮ್ಮ ಅನುಭವದ 14 ವರ್ಷದಲ್ಲಿ ನಿಂತಂತೆ ಕೇಸ್ ತುಂಬ ಇದ್ದಾವೆ ಸರ್, ತುಂಬ ಇದ್ದಾವೆ. ಉದಾಹರಣೆಗೆ ಎಲ್ಲಿ ಸರ್, ಕಾಮೆನಹಳ್ಳಿದು ಒಂದು ಕೇಸ್ ಇದೆ ಸರ್. ಕಾಮೆನಹಳ್ಳಿ ತೋಟ 8 ಎಕರೆ ಅಂತ ತೊಗೊಂಡಿದ್ದು, ಈಗ ನೋಡ್ರಿ 30-35 ಎಕರೆ ಆಗೈತೆ. ಪಡುಲಿಪೆ ತೋಟ ನಾನು ನೋಡಿದಾಗ, ನಾನು ಸ್ಟಾರ್ಟಿಂಗ್ 14 ವರ್ಷದ ಹಿಂದೆ ಹೋದಾಗ ಒಂದು 50 ಎಕರೆ ಇತ್ತು, ಈಗ ನೋಡ್ರೆ 95 ಎಕರೆ ಆಗೈತೆ. ಎಲ್ಲಿ ಏನು ಒತ್ತುವರಿ ಹಾಕೊಂಡು ಹೋಗವ್ರೆ ಯಾರು? ಅದು ಸೇಮ್ ಸರ್, ಎದು ಸೇಮ್ ತಗೊಂಡಿರೋದು ಅದುವ. ಅದು ಮಧ್ಯದ ಈಗ ನೋಡಿ ಹೋಗ್ಬೇಕಾರೆ ಈ ಬಸ್ಸಲ್ಲಿ ಅಲ್ಲೇ ಓಡಾಡ್ತಿರೋದು, ಕಾಂಪೌಂಡ್ ಪಕ್ಕ ಹಿಂಗೆ ಹೋಗಿ ಟರ್ನ್ ಆಗಿದೆ, ಅದು ಮಧ್ಯದೊಂದು ಲ್ಯಾಂಡ್ ಇದೆ. ಆ ಯಪ್ಪಂಗೆ ಪ್ರೆಸೆಂಟ್ ಇವನ್ ಟುಡೇ ಇವಾಗ ಎದುರಿಸ್ತವ್ರೆ ಆ ಪ್ರಾಪರ್ಟಿ ಕೊಡು ಅಂತೇಳಿ. ಅವ್ರ ಹೆಸರು ಬಂದ್ಬಿಟ್ಟು ಅವರು ಏನು ಸರ್, ಎದುರುಗಡೆ ಅಲ್ಲ ಸರ್, ಅದೇ ಕಾಂಪೌಂಡ್ ಅಟ್ಯಾಚ್ಡು, ಅದೊಂದು ಮನೆ ಇದೆಯಲ್ಲ, ಆ ಮನೆ ಪಕ್ಕದ ಪ್ರಾಪರ್ಟಿ ಅದು ತೋಟ. ಅದನ್ನ ಯಾರು ₹1 ಕೊಡದಲ್ಲ ನಿಮ್ಗೆ 2-3 ಎಕರೆ ಹೆಂಗ್ ಬರ್ಕೊಡಕ್ ಸಾಧ್ಯ? ಅದನ್ನ ನೀವು ಅಲ್ಲ ಅದೇ ಈ ಪ್ರಾಪರ್ಟಿ ಅಲ್ಲ 2.5 ಕೋಟಿ ಆಗ್ಬೋದೇನೋ ಅಲ್ಲ ಸರ್, ₹1 ದುಡ್ಡು ಕೊಡದಲ್ಲ ಈಗ ನನ್ನ ಹತ್ರ ಇದ್ರೆ ಹೆಂಗ್ ಬರ್ಕೊಡಕ್ ಸಾಧ್ಯ ಸರ್? ಸರ್ ಎದುರಿಸಿ ಬರ್ಸ್ಕೊಂಡ್ರು ಅಂತಾನೆ ನಾನು ಆಗ್ಲಿಂದ ಹೇಳ್ತಾ ಇದೀನಲ್ಲ ಸರ್, ಅದು ಬರ್ಸ್ಕೊಂಡ್ರದಕ್ಕೋಸ್ಕರ ನೀವು ಹೋರಾಟ ಮಾಡ್ತಿರೋದು. ನಾನು ರಿಟರ್ನ್ ಪ್ರಾಪರ್ಟಿ ಬೇಕು ಅಂತ. ಬೇಗ ಅಕ್ಕಪಕ್ಕದಲ್ಲಿ ಒಳನರಸೀಪುರ ಕ್ಷೇತ್ರದಲ್ಲಿ ಸಾವಿರಾರು ಜನ ಇರ್ತಾರೆ. ತುಂಬಾ ಆಗಿದೆ ಸರ್, ಇದು ಇನ್ಸಿಡೆಂಟ್ ತುಂಬಾ ಆಗಿದಾವೆ. ಪ್ರತಿಭಟಿಸಕ್ಕೆ ನಾನು ಒಬ್ಬ ಬಂದಿದ್ದೀನಿ ಅಷ್ಟೇ. ಈಗ ನನ್ನ ನೋಡ್ಕೊಂಡು ಇನ್ನೂ 4 ಜನ ಬರ್ತಾರೆ, ಬರ್ದೇನಿರಲ್ಲ. ಇದು ನನ್ನಿಂದ ಸ್ಟಾರ್ಟ್ ಆಗೈತೆ, ಇನ್ನೊಂದು ವಾರ 10 ದಿವಸಕ್ಕೆ ಇನ್ನೂ ಒಬ್ರು ಬಂದು ಕಂಪ್ಲೇಂಟ್ ಕೊಡ್ತಾರೆ. ಅದು ಕೊಡದೇ ಏನಿಲ್ಲ, ಬರ್ತಾರೆ. ಬಂದಾಗ ಅವಾಗ ನೀವೇ ಹೇಳ್ತೀರಿ ರೆಡಿ ಇದ್ದಾರೆ, ಬರ್ತಾರೆ, ರೆಡಿ ಇದ್ದಾರೆ, ಬರ್ತಾರೆ. ಇದೊಂದೇ ಪ್ರಾಪರ್ಟಿ ಅಂತಲ್ಲ ಸರ್, ಬೇರೆ ಬೇರೆ ಕೇಸ್ಗಳನ್ನೂ ಹಾಕ್ತಾರೆ. ಇನ್ನೂ ಸ್ವಲ್ಪ ದಿವಸದಲ್ಲಿ ಬರ್ತಾರೆ. ಜನಗಳು ಯಾರೇನು ದಡ್ರಿಲ್ಲ ಸರ್, ಸ್ಟಾರ್ಟ್ ಮಾಡ್ಬೇಕಾಯ್ತು, ನಾನು ಸ್ಟಾರ್ಟ್ ಮಾಡಿದ್ದೀನಿ, ಇವರು ಏನು ಅಕ್ರಮಗಳು ಏನೈತೆ ಅಂತೇಳಿ. ಇನ್ನು ಮುಂದಕ್ಕೆ ಜನಗಳು ಅವರಾಗೆ ಬರ್ತಾರೆ. ನಾವೇನು ಯಾರಿಗೂ ಬಲವಂತವಾಗಿ ಮಾಡೋದಿಲ್ಲ. ಹಾಂ ಸರ್. ಸರ್ CM ಕೊಟ್ಟಿದ್ದೀನಿ, ಹೋಮ್ ಮಿನಿಸ್ಟರ್ ಕೊಟ್ಟಿದ್ದೀನಿ, ರಾಷ್ಟ್ರಪತಿಯವರೆಗೂ ಹಾಕಿದ್ದೀನಿ. ನಾನು ಎಲ್ಲರಿಗೂ ಏನು ರಿಪ್ಲೈ ಬಂದಿಲ್ಲ. ಇನ್ನು ಅವ್ರು ರಿಜಿಸ್ಟರ್ ಪೋಸ್ಟ್ ಮಾಡಿದ್ದೆ, ಅದರಿಂದ ಎಲ್ಲ ಬಂದಿದೆ. ಎಂಕ್ವೈರಿ ಯಾವಾಗ ಕನೆಕ್ಟ್ ಮಾಡ್ತಾರೆ ಗೊತ್ತಿಲ್ಲ, ಅದೆಲ್ಲ ಯಾವುದು ಇನ್ನೂ ಬಂದಿಲ್ಲ. ಈಗ ಯಾವುದೇ ಸ್ಟೇಟ್ ಬರಬೇಕು ಅಂತಂದ್ರೆ ಉದ್ದೇಶ ಕಷ್ಟ, ಎಲ್ಲರಿಗೂ ಗೊತ್ತಿರೋಂಥದ್ದು. ನೋಡಬಾರ್ದು, ಕೇಳಬಾರ್ದು ಆ ಥರ ಸ್ಟೇಟ್ ಆದರೆ ಯಾವ ವಿಡಿಯೋಸ್ ನನ್ನ ಹತ್ರ ಇಲ್ಲ ಸರ್, ನನ್ನ ಹತ್ರ ಇಲ್ಲ. ಅವ್ರು ಯಾವ ಉದ್ದೇಶ ಇಟ್ಕೊಂಡು ಅವ್ರು ತಂದವ್ರೆ ನನಗೆ ಗೊತ್ತಿಲ್ಲ. ಬಟ್ ನನ್ನ ಹೆಸರನ್ನೇ ಏನು ಸೇರ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ನನ್ನ ಹತ್ರ ಯಾವುದೂ ಇಲ್ಲ.